ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಚಿಕ್ಕಮಂಗ್ಳೂರಲ್ಲಿರುವ ಬ್ಲೂಮ್ ರೆಸಾರ್ಟ್ಗೆ ಬಂದಿದ್ವಿ. ತುಂಬ ಬ್ಯೂಟಿಫುಲ್ ಆಗಿತ್ತು. ಈಗ ರೂಮ್ ಬಗ್ಗೆ ಹೇಳೋದಾದರೆ, ಫ್ರೆಂಡ್ಸ್, ರೂಮ್ ಈಸ್ ವೆರಿ ಪ್ರೀಷಿಯಸ್ ಆ್ಯಂಡ್ ಸೂಪರ್ ಕ್ಲೀನ್. ದ ಬೆಡ್ ಈಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಆಲ್ಸೋ ಬಾತ್ರೂಮ್ ಆಲ್ಸೋ ವೆರಿ ನೀಟ್. ತುಂಬ ನೀಟ್ ಆ್ಯಂಡ್ ಹೈಜೀನಿಕ್ ಆಗಿದೆ. 24 hours ಹಾಟ್ ವಾಟರ್ ಫೆಸಿಲಿಟಿ ಇದೆ. ಹಾಗೆ ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬ ನೀಟಾಗಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡೋಕ್ಕೆ. ಕಿಡ್ಸಿಗೂ ದೊಡ್ಡವರಿಗೂ ಎಲ್ರಿಗೂ ಚೆನ್ನಾಗಿದೆ. ಹಾಗೆ ರೆಸಾರ್ಟ್ ಸುತ್ತಮುತ್ತ ನೇಚರ್ ಬ್ಯೂಟಿ ತುಂಬ ಚೆನ್ನಾಗಿದೆ. ಕಾಫಿ ಎಸ್ಟೇಟ್ ವ್ಯೂಸ್ ಮತ್ತು ಗ್ರೀನ್ ಸರೌಂಡಿಂಗ್ಸ್ ನೋಡೋಕ್ಕೆ ತುಂಬ ರಿಫ್ರೆಶಿಂಗ್ ಅನಿಸುತ್ತೆ. ಹಾಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಕೂಡ ಇದೆ. ಔಟ್ಡೋರ್ ಗೇಮ್ಸ್ ಮತ್ತು ಫನ್ ಆ್ಯಕ್ಟಿವಿಟೀಸ್ನಿಂದ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ. ಹುಡುಗರಿಗಂತೂ ತುಂಬ ಎಂಜಾಯ್ ಮಾಡ್ತಾರೆ ಕಿಡ್ಸು. ಔಟ್ಡೋರ್ ಗೇಮ್ಸ್ ಶಟಲ್ ಇದೆ, ಹಾಗೆ ವಾಲಿಬಾಲ್ ಇದೆ, ಬ್ಯಾಡ್ಮಿಂಟನ್ ಇದೆ, ಕಿಡ್ಸ್ಗೆ ಪ್ಲೇ ಏರಿಯಾ ಇದೆ. ತುಂಬ ಚೆನ್ನಾಗಿದೆ. ನೇಚರ್ ಮಧ್ಯ ಸ್ಪೋರ್ಟ್ಸ್ ಆಡೋದ್ರಿಂದ ಸ್ಟ್ರೆಸ್ ಎಲ್ಲ ಹೋಗಿ ಫುಲ್ ರಿಫ್ರೆಶ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಟ್ರೆಕ್ಕಿಂಗ್ ಇದೆ. ಇಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿವಿಟೀಸ್ ಎಂಜಾಯ್ ಇನ್ ಚಿಕ್ಕಮಂಗ್ಳೂರು. ಟ್ರೆಕ್ಕಿಂಗ್ ಮಾಡ್ತಾ ನೇಚರ್ ಬ್ಯೂಟಿನ ಕ್ಲೋಸಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಾಗೆ ತುಂಬ ಬ್ಯೂಟಿಫುಲ್ ವ್ಯೂಸ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸಿನ ಸ್ಪೆಷಲ್ ಮಾಡುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ. ನೇಚರ್ ಲವರ್ಸ್ ಮತ್ತು ಅಡ್ವೆಂಚರ್ ಲವರ್ಸ್ಗೆ ಟ್ರೆಕ್ಕಿಂಗ್ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್ ಜೊತೆ ಆರಾಮಾಗಿ ಬಂದು ಇಲ್ಲಿ ಒಂದು ಮೆಮೊರಿನ ಕ್ರಿಯೇಟ್ ಮಾಡ್ಕೋಬೋದು. ರೆಸಾರ್ಟ್ ಏರಿಯಾಯಿಂದ ನೋಡಿದರೆ ಎವ್ರಿವೇರ್ ಗ್ರೀನ್ರಿ ಮತ್ತು ಪೀಸ್ಫುಲ್ ಅಟ್ಮಾಸ್ಫಿಯರ್ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸರೌಂಡಿಂಗ್. ಇಲ್ಲಿ ಬಂದರೆ ಬಿಟ್ಟು ಬರೋಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಚೆನ್ನಾಗಿದೆ. ಸ್ವರ್ಗ ಥರ ಅನಿಸುತ್ತೆ. ನೇಚರ್ ಲವರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬಂದರೆ ಸ್ವಲ್ಪ ಸ್ಟ್ರೆಸ್ ಎಲ್ಲ ಮರೆತುಬಿಟ್ಟು ನೇಚರ್ ಬ್ಯೂಟಿನ ಎಂಜಾಯ್ ಮಾಡ್ಬೋದು. ಹಾಗೆ ವ್ಯೂ ನೋಡ್ತಾ ಆ್ಯಕ್ಟಿವಿಟೀಸ್ನೆಲ್ಲ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಬಿಟ್ಟು ಬರೋಕ್ಕಂತೂ ಮನಸ್ಸೇ ಆಗಲಿಲ್ಲ. ಇನ್ನೊಂದೇನಪ್ಪ ಅಂದರೆ ಫೋಟೋಗೆ ಮತ್ತು ವಿಡಿಯೋ ಕ್ಯಾಪ್ಚರ್ಗೆ ಅಂತೂ ಪರ್ಫೆಕ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸ್ಪೋರ್ಟ್ಸ್ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಾರ್ಟು. ಆ್ಯಕ್ಚುಲಿ ಎಲ್ಲ ಥರದ ಆ್ಯಕ್ಟಿವಿಟೀಸ್ ಇದೆ. ಒಂದು ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಪರ್ಫೆಕ್ಟ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ನೀವು ಏನಾದರೂ ಚಿಕ್ಕಮಂಗ್ಳೂರು ಸೈಡ್ ಬರಬೇಕಂತ ಇದ್ದೀರಾ, ಏನಾದರೂ ಪ್ಲ್ಯಾನ್ ಮಾಡಿದರೆ ಆ್ಯಕ್ಚುಲಿ ದಿಸ್ ಈಸ್ ದ ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಬಜೆಟ್ ಫ್ರೆಂಡ್ಲಿ ಕೂಡ. ಆರಾಮಾಗಿ ಬಂದು ಒನ್ ಡೇ ಸ್ಟೇ ಮಾಡಿ ಹೋಗ್ಬೋದು. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಫ್ರೆಂಡ್ಸ್, ಸ್ವಿಂಗ್ ಮೇಲೆ ಕೂತು ಎಂಜಾಯ್ ಮಾಡೋದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಗ್ರೀನ್ರಿ ಎಲ್ಲ ಎಂಜಾಯ್ ಮಾಡ್ತಾ ತುಂಬ ಚೆನ್ನಾಗಿದೆ. ಕಿಡ್ಸಿಗೂ ಸಪ್ರೇಟ್ ಇದೆ, ಅವರು ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗ್ರೀನ್ರಿ. ತುಂಬ ಚೆನ್ನಾಗಿದೆ. ರಿಫ್ರೆಶಿಂಗ್ ಅನಿಸುತ್ತೆ ನಮಗೂ. ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಸ್ಟ್ರೆಸ್ಸಿಂದ. ಇದೆಲ್ಲ ಹೋಟೆಲಲ್ಲಿ ಫುಡ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಯಾವ ಥರ ಕೇಳ್ತೀವೋ ಅದೇ ಥರ ನಮಗೆ ಎಕ್ಸ್ಟ್ರಾ ಏನಾದರೂ ಬೇಕಂದ್ರೂ ಆ್ಯಡ್ ಮಾಡಿಸ್ಕೋಬೋದು. ಫುಡ್ನ ಮಾಡಿಕೊಡ್ತಾರೆ. ಇಲ್ಲಿ ನನ್ನ ಮಗ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದಾನೆ. ಹಾಗೆ ನೈಟ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಲೈಟಿಂಗ್ಸ್ಗೂ ಎಲ್ಲ ಈವ್ನಿಂಗ್ ಟೈಮಲ್ಲಿ ವಾಕ್ ಮಾಡ್ತಾ ಬ್ಯೂಟಿಫುಲ್ ಲೈಟ್ಸ್ನ ಎಂಜಾಯ್ ಮಾಡೋದಂತೂ ಇನ್ನೂ ತುಂಬ ರಿಲ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ಚೆನ್ನಾಗಿತ್ತು. ಕಲರ್ಫುಲ್ ಲೈಟ್ಸ್ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದರು. ಅದ್ರ ಜೊತೆ ಗ್ರೀನ್ರಿ ಮತ್ತು ಎಷ್ಟು ನೋಡಿದ್ರು ನೋಡಬೇಕಂತಲೇ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು ಗ್ರೀನ್ರಿ ಮಾತ್ರ. ಪ್ರತಿ ಕಾರ್ನರಲ್ಲೂ ಲೈಟ್ ಅರೇಂಜ್ ಮಾಡಿದರು. ತುಂಬ ಎಲಿಗೆಂಟ್ ಪೀಸ್ಫುಲ್ ವೈಬ್ ಕ್ರಿಯೇಟ್ ಮಾಡ್ತಾಯಿತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಓವರಾಲ್ ಹೇಳ್ಬೇಕಂದ್ರೆ ರೆಸಾರ್ಟ್
ತುಂಬ ಕಾಮ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಮಗಂತೂ ಮನಸ್ಸೇ ಇರಲಿಲ್ಲ ಬಿಟ್ಟು ಬರೋಕ್ಕೆ, ಅಷ್ಟು ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ನೈಟ್ ಟೈಮಲ್ಲಿ ಕ್ಯಾಂಪ್ ಫೈರ್ ಎಕ್ಸ್ಪೀರಿಯನ್ಸ್ ತುಂಬ ಅಮೇಝಿಂಗ್ ಆಗಿದೆ. ತುಂಬ ಚೆನ್ನಾಗಿದೆ. ಕ್ಯಾಂಪ್ ಫೈರ್ ಕೂತು ಮಾತಾಡೋದು, ಫೋಟೋಸ್ ತಗೊಳ್ಳೋದು, ಮತ್ತು ಕ್ಯಾಂಪ್ ಫೈರ್ ಸುತ್ತಮುತ್ತ ಫ್ರೆಂಡ್ ಜೊತೆ ಕೂತು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಎಂಜಾಯಬಲ್ ಅನ್ನಿಸ್ತು. ಇದು ಬಂದು ಸ್ಪೋರ್ಟ್ಸ್ ರೂಮ್. ಇದು ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲೇ ಇರೋದು. ಔಟ್ಡೋರ್ ಶಟಲ್ ಇದೆ, ಅದು ಬಿಟ್ಟರೆ ಇನ್ನೊಂದು ವಾಲಿಬಾಲ್ ಇದೆ ಅಷ್ಟೇ. ಇದು ಹೊರಗಡೆ ಎಲ್ಲ ಗ್ರೀನ್ರಿ ಇದೆ ಇಲ್ಲಿ. ಸುತ್ತಮುತ್ತ ನೋಡಿದರೆ ಫುಲ್ಲು ಗ್ರೀನ್ ಟ್ರೀಸ್, ಪ್ಲ್ಯಾಂಟ್ಸ್ ಮತ್ತು ನೇಚರ್ ವ್ಯೂ ಕಾಣಿಸುತ್ತೆ. ಒಂಥರ ರೆಸಾರ್ಟ್ನ ಬಿಗ್ಗೆಸ್ಟ್ ಹೈಲೈಟ್ಸ್ ಅಂದರೆ ಇಲ್ಲಿ ಬ್ಯೂಟಿಫುಲ್ ಗ್ರೀನ್ರಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಮತ್ತು ರೆಸಾರ್ಟ್ನಲ್ಲಿ ಆರ್ಚರಿ ಆ್ಯಕ್ಟಿವಿಟಿ ಕೂಡ ಇದೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಇಂಟ್ರೆಸ್ಟಿಂಗ್ ಮತ್ತು ಥ್ರಿಲ್ಲಿಂಗ್ ಅನ್ನಿಸ್ತು. ನಮ್ಮ ಹಸ್ಬೆಂಡ್ ಕೂಡ ಅವರು ಟ್ರೈ ಮಾಡ್ತಾಯಿದ್ದಾರೆ. ನೀವೇನಾದರೂ ಅಡ್ವೆಂಚರ್ ಆ್ಯಂಡ್ ಫನ್ ಆ್ಯಕ್ಟಿವಿಟೀಸಲ್ಲಿ ನಿಮಗೆ ಇಷ್ಟ ಇದ್ದರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ಇದು ರೂಮಿಗೆ ಹೋಗೋಕ್ಕೆ ರೋಡು ಇಲ್ಲಿಂದನೇ ಹೋಗಬೇಕು ನಮ್ಮ ರೂಮ್ಗೆ. ರೂಮಿಂದ ಹೊರಗೆ ಹಸಿರು ಸುಂದರವಾಗಿ ತುಂಬ ಬ್ಯೂಟಿಫುಲ್ ಆಗಿತ್ತು. ಫ್ಯಾಮಿಲಿ ಜೊತೆ ಸ್ಟೇ ಮಾಡೋಕ್ಕೆ ಈ ರೂಮ್ ಪರ್ಫೆಕ್ಟ್ ಚಾಯ್ಸ್. ಕಾಮ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ಮೈಂಡ್ ರಿಫ್ರೆಶ್ ಆಗುತ್ತೆ. ಓವರಾಲ್ ಹೇಳ್ಬೇಕಂದ್ರೆ ಕಂಫರ್ಟಬಲ್ ಮತ್ತು ಕ್ಲೀನ್ನೆಸ್ ಮತ್ತು ಬ್ಯೂಟಿಫುಲ್ ನೇಚರ್ ವ್ಯೂ ಎಲ್ಲ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ಡೆಫಿನೆಟ್ಲಿ ವರ್ತ್ ಸ್ಟೇಯಿಂಗ್ ಹಿಯರ್. ನಿಮಗೂ ಇಷ್ಟ ಇದ್ದರೆ ಬನ್ನಿ, ಎಂಜಾಯ್ ಮಾಡಿ. ನಿಮಗೇನಾದರೂ ಇದ್ರ ಬಗ್ಗೆ ಕ್ವರೀಸ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಆರಾಮಾಗಿ ಬಂದು 2 days ಸ್ಟೇ ಮಾಡಿ ಹೋಗ್ಬೋದು. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.